ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅಮೆರಿಕ ಮತ್ತು ಇರಾನ್ ನಡುವೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಏನ್ ಬೇಕಾದರೂ ಆಗಬಹುದು, ಯುದ್ಧ ನಡೀಬಹುದು. ಈಗಾಗಲೇ ಚೀನಾ ಮತ್ತು ರಷ್ಯಾ ಇರಾನ್ ಬೆನ್ನಿಗೆ ನಿಂತಿದೆ. ಇರಾನ್ ಹೊರ್ಮುಜ್ ಜಲಸಂಧಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ಮೂಲಕ ಶೀಘ್ರವೇ ಯುದ್ಧ ನಡೆಯಲಿದೆ ಎಂಬ ಆತಂಕ ಸೃಷ್ಟಿಯಾಗಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಅಮೆರಿಕ ಮತ್ತು ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಅಂತಿಮ ನಿರ್ಧಾರಕ್ಕಾಗಿ ಯುಎಸ್ ಮಿಲಿಟರಿ ಎದುರು ನೋಡ್ತಾ ಇದೆ. ವಾರದ ಅಂತ್ಯದ ವೇಳೆಗೆ ಇರಾನ್ ಮೇಲೆ ದಾಳಿ ನಡೆಸೋದು ಪಕ್ಕಾ ಆಗಿದೆ. ಟ್ರಂಪ್ ಒಂದೇ ಒಂದು ಆದೇಶ ನೀಡಿದ್ರೆ ಯುಎಸ್ ಮಿಲಿಟರಿ ಇರಾನ್ ಮೇಲೆ ಬಾಂಬ್ ಸಿಡಿಸೋದಕ್ಕೆ ಕಾದು ಕುಳಿತಿದ್ದಾರೆ. ಈ ನಡುವೆ ಇರಾನ್ ಹೊರ್ಮುಜ್ ಜಲಸಂಧಿಯನ್ನ ಸ್ಥಗಿತಗೊಳಿಸಿ ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಇದು ಇಡೀ ಜಗತ್ತಿನಾದ್ಯಂತ ಆತಂಕವನ್ನ ದುಪ್ಪಟ್ಟು ಮಾಡಿದೆ. ಮಂಗಳವಾರ ಜಿನೀವಾದಲ್ಲಿ ಇರಾನ್ ಮತ್ತು ಅಮೆರಿಕ ಪ್ರತಿನಿಧಿಗಳ ನಡುವೆ ನಡೆದಂತಹ ಮಾತುಕತೆ ಯಾವುದೇ ತಾರ್ಕಿಕ ಅಂತ್ಯ ಕಾಣದೆ ಮುಕ್ತಾಯಗೊಂಡಿತು. ಉಭಯ ದೇಶಗಳ ನಡುವೆ ಒಮ್ಮತ ಬಾರದ ಹಿನ್ನೆಲೆ ಯುದ್ಧ ನಡೆಯೋದು ಫಿಕ್ಸ್ ಆಗಿದ್ದು, ಟ್ರಂಪ್ ಒಪ್ಪಿಗೆ ಅಷ್ಟೇ ಬಾಕಿ ಇದೆ. ಬ್ರಿಟನ್ನಲ್ಲಿರುವಂತಹ ಅಮೆರಿಕದ ಫೈಟರ್ ಜೆಟ್ಗಳು, ಇಂಧನ ತುಂಬುವ ಟ್ಯಾಂಕರ್ಗಳು ಈಗಾಗಲೇ ಕೂಡ ಮಧ್ಯಪ್ರಾಚ್ಯದ ಹತ್ತಿರಕ್ಕೆ ಸ್ಥಳಾಂತರಿಸಲಾಗಿದೆ. ರಷ್ಯಾ ಮತ್ತು ಚೀನಾ ಇರಾನ್ ಬೆನ್ನಿಗೆ ನಿಂತಿದ್ದು ಉಭಯ ರಾಷ್ಟ್ರಗಳ ಉದ್ವಿಗ್ನತೆ ತೀವ್ರಗೊಂಡಿದೆ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಯಾವುದೇ ಹಂತದಲ್ಲಿ ಮಿಸೈಲ್ ಮತ್ತು ಬಾಂಬ್ ಹಾರಾಡುವ ಸಾಧ್ಯತೆ ಕೂಡ ಇದ್ದು ಜನಸಾಮಾನ್ಯರಲ್ಲಿ ಭೀತಿ ಎದುರಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.